ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ಇವತ್ತು ನಮ್ಮ ಮನೆಯಲ್ಲಿದ್ದೀನಿ. ನಮ್ಮ ಮನೆ ಅಂದರೆ ನಮ್ಮ ತವ್ರ ಮನೆಯಲ್ಲಿದ್ದೀನಿ. ನಮ್ಮ ತವ್ರ ಮನೆಯಲ್ಲಿ ಅಂಗಡಿ ಇದೆ, ಅವರದ್ದು ಅಪ್ಪ ಅಮ್ಮಂದು ಅಂಗಡಿ ಇದೆ. ಆ ಅಂಗಡೀಲಿ ಒಂದಷ್ಟು ಚಾಕ್ಲೇಟ್ಸ್ಗಳನ್ನು ನೋಡಿದೆ. ಅದೆಲ್ಲ ನಮ್ಮ ಓಲ್ಡ್ ಮೆಮೊರೀಸ್ನ ರಿಕಾಲ್ ಮಾಡ್ತಾ, ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇದು ವಿಡಿಯೋನ ಶುರು ಮಾಡ್ತಿದ್ದೀನಿ. ಈ ಚಾಕ್ಲೇಟ್ ನೆನಪಿದೆಯಾ ಎಲ್ರಿಗೂ? ಆರೆಂಜ್ ಬೈಟ್ ಅಂತ, ₹1 ಯಾರೆಲ್ಲ ಈ ಚಾಕ್ಲೇಟ್ ತಿಂದಿದ್ದೀರಾ? ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಚಾಕ್ಲೇಟ್. ನಾವು ತಿಂತಾಯಿದ್ವಿ ಅವಾಗೆಲ್ಲ. ಎಲ್ಲರೂ ಈ ಘಾಟ್ ಸೆಕ್ಷನಲ್ಲಿ ಟ್ರಿಪ್ ಗಿಪ್ ಹೋಗೋದು ಅಂತ ಆದರೆ ಈ ಚಾಕ್ಲೇಟ್ ಇಟ್ಕೊಂಡ್ಬಿಡೋದು. ವಾಮಿಟಿಂಗ್ ಏನೂ ಆಗೋಲ್ಲ, ಇದು ಬಾಯಿಗೆ ಹಾಕ್ಕೊಂಡು ತಿಂತಿದ್ರೆ ಏನು ವಾಮಿಟಿಂಗ್ ಸೆನ್ಸೇಷನ್ ಆ ಥರದ್ದು ಏನಾಗಲ್ಲ ಅಂತ. ಆರೆಂಜ್ ಬೈಟ್ ಅಂತ ಪಾರ್ಲೆ ಇರುತ್ತೆ, ಚೆನ್ನಾಗಿರುತ್ತೆ ಚಾಕ್ಲೇಟ್. ಇದು ನೋಡಿ ಬೂಮರ್. ಯಾರಿಗೆಲ್ಲ ಈ ಬೂಮರ್ ನೆನಪಿದೆ? ಈಗ ವೆರೈಟಿ ಬೂಮರ್ ಬಂದಿದೆ. ಆರೆಂಜ್ ಅಂತೆ, ಗ್ರೀನ್ ಅಂತೆ, ಜಲ್ಲಿ ಬೂಮರ್ ಅಂತೆ. ಬಟ್ ನಾವು ಸ್ಕೂಲಿಗೆ ಹೋಗ್ತಾ ಟೈಮಲ್ಲಿ ಇದೇ ಬೂಮರ್ ಇದ್ದಿದ್ದು. ಅದು ಹೊಸದಾಗಿ ಬಂದಿದ್ದು. ನಾವು ಹೋಗ್ತಾ ಇರ್ಬೇಕಾದ್ರೆ ಇದೇ ಹಳೆ ಬೂಮರೇ ಇದ್ದಿದ್ದು. ಯಾರೆಲ್ಲ ಈ ಬೂಮರ್ ತಿಂದಿದ್ದೀರಾ? ನನಗಂತೂ ಭಾರಿ ಇಷ್ಟ ಆಗ್ತಿತ್ತು. ಸ್ಟ್ರಾಬೆರಿದಲ್ಲ, ಸ್ಟ್ರಾಬೆರಿ ಚೆನ್ನಾಗಿರ್ತಿತ್ತು ಫ್ಲೇವರ್. ಇದು ನೋಡಿ ಹಾಜ್ಮೊಲ. ಯಾರಿಗೆಲ್ಲ ಇಷ್ಟ ಹೇಳಿ ಈ ಹಾಜ್ಮೊಲ? ನಾವು ಸ್ಕೂಲ್ ಟೈಮಲ್ಲೆಲ್ಲ ಇದ್ದಾಗ ನಮ್ಮ ಟೈಮಲ್ಲಿ ಈ ಥರ ಕಲರ್ ಬರ್ತಿರಲಿಲ್ಲ. ಇದಂತೂ ರೆಗ್ಯುಲರ್ ಅಂತೆ ಹಾಜ್ಮೊಲ, ರೆಗ್ಯುಲರ್ ಹಾಜ್ಮೊಲ ಅಂತ. ನಾವು ಸ್ಕೂಲ್ ಟೈಮಿಗೆಲ್ಲ ಹೋಗ್ತಾ ಈ ಹಾಜ್ಮೊಲ ಇರ್ತಿತ್ತು, ಸಖತ್ತಾಗಿ ಇರ್ತಿತ್ತು ಇಮ್ಲಿ ಹಾಜ್ಮೊಲ. ಈಗ ಇದರಲ್ಲಿ ಗ್ರೀನ್ ಕಲರು ಬರುತ್ತೆ, ಪಿಂಕ್ ಕಲರು ಬರುತ್ತೆ. ಪಿಂಕ್ ಕಲರು ದಾಳಿಂಬೆ ಫ್ಲೇವರ್ ಏನೋ ಇರುತ್ತೆ, ಪೊಮಗ್ರೆನೇಟ್ ಫ್ಲೇವರು ಇದೇ ಇರ್ತಿದ್ದಿದ್ದು. ಬಟ್ ಅವಾಗೆಲ್ಲ 6-5 ಬರ್ತಿತ್ತು ಹಾಜ್ಮೊಲ. ಇದರಲ್ಲಿ ಬರೀ 4 ಇರುತ್ತೆ. ಈಗ ₹1ಗೆ 4 ಸಣ್ಣ ಮಾತ್ರೆ ಥರ ಹಾಜ್ಮೊಲ ಇರುತ್ತೆ. ಯಾರಿಗೆಲ್ಲ ಇದಿಷ್ಟ? ನನಗಂತೂ ತುಂಬ ಇಷ್ಟ ಇರ್ತಿತ್ತು ಹಾಜ್ಮೊಲ. ಚಾಕ್ಲೇಟು ಇಷ್ಟ ಇರ್ತಿತ್ತು, ಈ ಥರದ್ದು ಇಷ್ಟ. ನಮ್ಮ ಟ್ಯಾಬ್ಲೆಟ್ ಥರ ಇರ್ತಿತ್ತಲ್ಲ. ಇದು ರೀಸೆಂಟಾಗಿ ಈ ಥರನೂ ಬರುತ್ತೆ, ಈಗೀಗ ಹಾಕಿದ್ದಾರೆ. ಈ ಬಾಕ್ಸಲ್ಲಿ ಇತ್ತು, ಫ್ರೀಯಾಗಿ ಬಂದಿದ್ದ, ರೆಗ್ಯುಲರ್ ಅಂತ ಇದೆ ನೋಡಿ. ಇಲ್ಲಿದೆ ಪಿಂಕ್ ಕಲರ್ ಹಾಜ್ಮೊಲ. ಇದು ಪೊಮಗ್ರೆನೇಟ್ ಅಂದು ಅನಿಸುತ್ತೆ. ಹೌದು, ಪೊಮಗ್ರೆನೇಟಿಂದು, ದಾಳಿಂಬೆ. ಇದು ಚೆನ್ನಾಗಿರುತ್ತೆ. ಬಟ್ ಪರ್ಪಲ್ ಕಲರ್ ಹಾಜ್ಮೊಲ ಇದೆಯಲ್ಲ, ಅದರಷ್ಟು ಚೆನ್ನಾಗಿರಲ್ಲ. ಇದು ನೋಡಿ ಫ್ರಮ್ ವ್ಯಾಫರ್ ಅಂತ. ಇದು ಎಷ್ಟು ದೊಡ್ಡ ವ್ಯಾಫರ್ ಅಂದರೆ ನೋಡಿ, ಎಷ್ಟು ದೊಡ್ಡಕ್ಕಿದೆ. ವೇಫರ್ ಚಾಕ್ಲೇಟ್ ಸ್ಟ್ರಾಬೆರಿ ಫ್ಲೇವರ್ದು. ಅವಾಗೆಲ್ಲ ನಾವು ತಿಂತಾ ಇದ್ವಲ್ಲ. ಇದೆಷ್ಟಿರ್ಬೋದು? ₹5. ಇದಿಷ್ಟು ದೊಡ್ಡದಕ್ಕೆ ₹5. ನೋಡಿ ಬಾಟಲ್ಲೇ ಇಷ್ಟು ದೊಡ್ಡ ಇದೆ. ಏನಂತ ಹೆಸರು? ಮಾನಿಯಾ. ಇದು ನೋಡಿ ಫ್ರೆಂಡ್ಸ್, ಇದು ಹುಣಸೆಹಣ್ಣಿಂದ ಹುಳಿ. ಯಾರಿಗೆಲ್ಲ ನೆನಪಿದೆ ಇದು? ಹುಣಸೆಹಣ್ಣಿಂದ ಹುಳಿ 50 ಪೈಸಕ್ಕೆ 2, ₹1ಗೆ 2. 50 ಪೈಸಕ್ಕೊಂದು, ₹1ಗೆ 2. ಚೆನ್ನಾಗಿರುತ್ತೆ, ಹುಳಿಯಾಗಿ. ಕ್ರೇಜಿ ಅಂತ ಇದು. ನಾವೆಲ್ಲ ತುಂಬ ತೊಗೊಂಡು ತಿಂತಾಯಿದ್ವಿ. ಇದು ಮತ್ತು ಕಡಲೆ ಬರ್ತಿತ್ತು, ₹1ಗೆ ಕಡಲೆ ಒಂದಿಷ್ಟು ಹಾಕಿ ಕೊಡೋರು. ಇದು ನೋಡಿ ರತನ್ಸ್ ಅಂತ. ಇದು ಅಷ್ಟು 50 ಪೈಸೆ ಚಾಕ್ಲೇಟ್. ಇದು
ಚೆನ್ನಾಗಿರುತ್ತೆ. ಇದು ಸ್ಟ್ರಾಬೆರಿ ಫ್ಲೇವರು ಮತ್ತು ಕಾಫಿ ಫ್ಲೇವರ್ ಬರುತ್ತೆ. ಇದೇ ಚಾಕ್ಲೇಟ್ 50 ಪೈಸೆ ಚಾಕ್ಲೇಟ್, 1 ರೂಪಾಯಿಗೆ 2 ಚಾಕ್ಲೇಟ್ ಬರುತ್ತೆ. ಇದ್ರ ಒಳಗೆ ಸ್ಟಿಕ್ಕರು ಇರುತ್ತೆ. ನಾವು ಸಣ್ಣಕ್ಕಿದ್ದಾಗ ಸ್ಟಿಕ್ಕರ್ ಬರ್ತಿತ್ತಲ್ಲ, ಆ ಥರ ಕೈಗೆಲ್ಲ ಅಂಟಿಸ್ಕೋತಿದ್ವಿ ನೋಡಿ, ಟ್ಯಾಟು ಥರ, ಆ ಥರದ್ದೇ ಸ್ಟಿಕ್ಕರ್ ಇರುತ್ತೆ ಇದ್ರೊಳಗೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಇನ್ನೊಂದು ಫ್ಲೇವರ್ ಬರುತ್ತೆ, ಕಾಫಿ ಫ್ಲೇವರು. ಇದು ಸ್ಟ್ರಾಬೆರಿ ಫ್ಲೇವರು. ಇಲ್ಲೇ ಇದೆ ನೋಡಿ ಕಾಫಿ ಫ್ಲೇವರ್. ಇದು ಅದೇ 50 ಪೈಸೆ ಚಾಕ್ಲೇಟೇ ಇದುವಾ, 1 ರೂಪಾಯಿಗೆ 2 ಚಾಕ್ಲೇಟು. ಇದು ಕಾಫಿ ಕೋನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಇದರಲ್ಲೇ ನೋಡಿ, ಈ ಥರ ಇರುತ್ತೆ. ಇದರಲ್ಲೂ ಅಷ್ಟೇ ಟ್ಯಾಟೂಸ್ ಬರುತ್ತೆ. ಈ ಚಾಕ್ಲೇಟು ಯಾರಿಗಾದ್ರು ತಿಂದಿದ್ದು ನೆನಪಿದೆಯಾ? ಅದು ಬಿಟ್ಟರೆ ಕಾಪಿಕೋ ಚಾಕ್ಲೇಟು. ಕಾಪಿಕೋ ಚಾಕ್ಲೇಟು ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ, ಒಳ್ಳೆ ಫೇವ್ರೆಟ್ ಚಾಕ್ಲೇಟ್ ಎಲ್ಲರಿಗೂ. ಕಾಫಿ ಕುಡ್ದಂಗೆ ಆಗೋದು ಎಲ್ಲರಿಗೂ. ಕಾಪಿಕೋ ಕ್ಯಾಪಚಿನೋ. ಇದು ನೋಡಿ ಸೆಂಟ್ರ್ ಫ್ರೂಟ್, 2 ಫ್ಲೇವರ್ ಇದೆ. ಒಂದು ಲೆಮನ್ ಕೋಲಾ ಫ್ಲೇವರ್, ಇನ್ನೊಂದು ಗ್ರೇಪ್ಸ್ ಫ್ಲೇವರ್ ಅಂತೆ. ನೋಡೋಣ ಬನ್ನಿ. 2 ಮಿಕ್ಸೆಡ್ ಚಾಕ್ಲೇಟ್ ಇದೆ ಇದರಲ್ಲಿ. ಇದು ಎಂಥ ಕೋಲಾ ಅಂತ ಏನೋ ಹೇಳ್ತಲ್ಲ, ಕೋಲಾ ಆ ಥರದ್ದು ಚಾಕ್ಲೇಟ್, ಆ ಥರ ಸೆಂಟ್ರ್ ಫ್ರೂಟ್, ಚೀಂಗಮ್ ಥರ. ಇದು ಬಿಟ್ಟರೆ ಇದು ಗ್ರೇಪ್ಸ್ ಅಂತೆ. ಇದು ಗ್ರೇಪ್ಸ್. ಇದು ನೋಡಿ ಬೂಮರ್ ಜೆಲ್ಲಿ, ಗ್ರೀನ್ ವಾಟರ್ ಮೆಲನ್ ಫ್ಲೇವರ್ ಅಂತೆ. ನೋಡಿ ವಾಟರ್ ಮೆಲನ್ ಇದು ಜೆಲ್ಲಿ ಇರುತ್ತಲ್ಲ, ಆ ಥರದ್ದು ಬೂಮರ್ ಜೆಲ್ಲಿ. ಸುಮಾರು ಜೆಲ್ಲಿಗಳು ಬಂತು.